ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಚತುರ್ವರ್ಣ ವ್ಯವಸ್ಥೆಯನ್ನ ಮಾಡಿದ್ರು. ಸಾವಿರಾರು ವರ್ಷಗಳ ಕಾಲ ಇದು ಆಚರಣೆಯಲ್ಲಿತ್ತು, ಈಗಲೂ ಇದೆ. ಬಸವಾದಿ ಶರಣರು ಈ ಸಾಮಾಜಿಕ ವ್ಯವಸ್ಥೆ, ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಇದು ಬದಲಾವಣೆ ಮಾಡಬೇಕು. ಮತ್ತೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳು, ಕಂದಾಚಾರಗಳು, ಇವುಗಳಿಂದ ಸಮಾಜವನ್ನ ಮುಕ್ತಗೊಳಿಸಬೇಕು. ಈಗ ಉದಾಹರಣೆಗೆ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡದಂಥದ್ದು ಶರಣ ಚಳುವಳಿ ಅಂತಕ್ಕಂಥದ್ದನ್ನು ತಾವೆಲ್ಲ ತಿಳ್ಕೋಬೇಕಾಗ್ತದೆ. ನೀನ್ ಯಾಕಪ್ಪ ಅವಿದ್ಯಾವಂತನಾಗಿದ್ದೀಯಾ, ನಿನಗೆ ಯಾಕೆ ಬಟ್ಟೆ ಇಲ್ಲ, ನಿನಗೆ ಯಾಕೆ ಊಟ ಇಲ್ಲ, ನೀನ್ ಯಾಕೆ ಬಡವನಾಗಿದ್ದೀಯಾ, ಇದಕ್ಕೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ಕರ್ಮ, ಹಿಂದೆ ಮಾಡಿದಂತ ಕರ್ಮ. ಆ ಕರ್ಮದ ಫಲವಾಗಿ ನಾನು ಇವತ್ತು ಹಿಂಗಾಗಿದ್ದೀನಿ. ಅವನ್ಯಾಕೆ ಮೇಲ್ಜಾತಿ ಹುಟ್ಟಿದಾನೆ, ಅವನು ಪುಣ್ಯದ ಕೆಲಸ ಮಾಡಿದ್ದ ಹಿಂದೆ ಜನ್ಮದಲ್ಲಿ, ಅದಕ್ಕೋಸ್ಕರ ಅವ ಮೇಲ್ಜಾತಿ ಹುಟ್ಟಿದ. ದಲಿತರ್ಯಾಕೆ ಇವತ್ತು ಅರೆ ಬಟ್ಟೆನಲ್ಲಿದ್ದಾರೆ, ಅವಿದ್ಯಾವಂತರಾಗಿದ್ದಾರೆ. ಈ ಸಿದ್ಧಾಂತವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದವರು ಬಸವಾದಿ. ಈಗ ಬಿಡೋದಿಲ್ಲ. ನಮ್ಮ ವಿದ್ಯಾವಂತರಾಗಿರೋರು ಕೂಡ ನೀನ್ ಯಾಕಪ್ಪ ಹಿಂಗಾಗಿದೀಯ ಅಂತಂದ್ರೆ ನಾನು ಹಣೆ ಬರಹ ಏನ್ ಹಣೆಲ್ ಬರ್ದಿದ್ದಾರ ದೇವರು, ಹಣೆಲ್ ಬರೆದ ಇದಾಗುವಂತ ಚಟಿ ಇದೆ ಇರೋದು, ಅವಿದ್ಯಾವಂತರಾಗಿದ್ದು ಹೊಟ್ಟೆಗಿದ್ದೇ ಇರುವಂತ ದೇವರು ಬರ್ದಿದ್ದಾನೇನ್ರಿ? ಬರ್ದಿಲ್ಲ. ಇದನ್ನೇ ಬಸವಾದಿ ಶರಣರು ಹೇಳಿದ್ದು.